ಕ್ಲೈಮೇಟ್ ಇರ್ಬೋದು, ಇವೆಲ್ಲದಕ್ಕೂ ಹೆಚ್ಚಾಗಿ 100 ವರ್ಷಗಳ ಹಿಂದನೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಕಿಕೊಟ್ಟಿರುವಂತಹ ಫೌಂಡೇಶನ್ ಕೇವಲ ನಮ್ಮ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ಇರಲಿಲ್ಲ, ಇಡೀ ಜಗತ್ತಿನಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕೆಯಲ್ಲಿ ನಾವು 4ನೇ ಸ್ಥಾನದಲ್ಲಿ ಯಾವತ್ತೇ ಇದ್ದೀವಿ 100 ವರ್ಷದ ಹಿಂದೆ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಇವತ್ತೇ ನಾವು ಅಡಾನಿಯವರು, ಅಂಬಾನಿ ಮತ್ತು ಬೇರೆ ಬೇರೆ ಹೆಸರು ಹೇಳ್ತೀವಿ. ಇದೇ ತರನೇ ನಾಲ್ವಡಿ ಕೃಷ್ಣರಾಜ ಒಡೆಯರು 4ನೇ ಸ್ಥಾನದಲ್ಲಿ ಗ್ಲೋಬಲಿ ರಿಚೆಸ್ಟ್ ಇಂದ ಮ್ಯಾನ್ ಆಫ್ ಹೇಳ್ಬೋದು. ಅಂತವ್ರು ಹಾಕಿಕೊಟ್ಟಿರುವಂತಹ ಫೌಂಡೇಶನ್ ಇವತ್ತು ನಮ್ಮಲ್ಲಿರುವಂತಹ ಎಲ್ಲರ ಬ್ಲಡ್ ದಲ್ಲಿನೂ ಸಹಿತ ಮೈಸೂರು ಮಹಾರಾಜ ಅವ್ರದ್ದು, ಸರ್ ಎಂ ವಿಶ್ವೇಶ್ವರಯ್ಯನವರು ಅದ ದೂರದೃಷ್ಟಿ ಮತ್ತು ಅವರು ಮಾಡ್ತಿರುವಂತ ಕಾಯಕ ನಾವು ಇಂಡಸ್ಟ್ರಿಯಲ್ಲಿ ಏನು ಅವ್ರ ಫೌಂಡೇಶನ್ ಆಗಿ ಕೊಟ್ಟಿದ್ದಾರೆ, ಅದು ಇವತ್ತು ನಮ್ಮ ಮುಂದೆ ಬಂದು ಸಕ್ಸಸ್ ಆಗಲಿಕ್ಕೆ, ಇಡೀ ದೇಶದಲ್ಲಿ ಕರ್ನಾಟಕ ಮುಂದಿರ್ಲಿಕ್ಕೆ ಇವರಿಬ್ಬರು ಮಹಾನುಭಾವರು ಕಾರಣ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಹೇಳಬೇಕಾಗಿರುವಂಥದ್ದು, ಬಹಳಷ್ಟು ನಮ್ಮಲ್ಲಿ ಕೈಗಾರಿಕೋದ್ಯಮಿಗಳಿದ್ದಾರೆ. ನಾನೀಗ ಮಾತಾಡ್ತಿದ್ದೆ 10 ವರ್ಷದ ಹಿಂದೆ ನನ್ನ ನೆನಪಂತ, ಈಗ ನಾನು ಡಾಕ್ಟರ್ ಉಮಾ ರೆಡ್ಡಿ ಅವ್ರ ಜೊತೆ ಮಾತಾಡ್ತಿದ್ದೆ. ಪಿನೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಿತ್ತು. ಅವಾಗ ನಮ್ಮ ಕೈಗಾರಿಕೋದ್ಯಮಿಗಳೆಲ್ಲ ಕೂಡ ನಾವು ಇಂಡಸ್ಟ್ರಿ ನಿಲ್ಲಿಸಿದ್ದೆ 2009 and 10, 2008 ಇಂದನೇ ಇಂಡಸ್ಟ್ರಿ ನಿಲ್ಲಿಸಿದ್ದೆ. ಇಲ್ಲ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ, ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಬಂದಿದ್ರು, ಇದನ್ನೊಂದು ವಿಷಯ ಹೇಳಿದರು. ಇಲ್ಲ 3 ವರ್ಷ ಆಯ್ತು ಅದು ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ, ಅದು ರಿಪೇರಿನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ, ಒಂದು ಫೋನ್ ಮಾಡಿ ಸರ್ ಅಂತಂದ್ರು. ಇಲ್ಲ ನಾನೇ ಬರ್ತೀನಿ ನಡಿ ಅಂತ ಹೇಳಿ ಅವರು ಲತಾ ಕೃಷ್ಣ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಎನರ್ಜಿ ಇದ್ರು. ಸರ್ ನೀವ್ ಯಾಕೆ ಬಂದ್ರಿ, ಒಂದು ಫೋನ್ ಮಾಡಿ ಹೇಳಿದ್ರೆ ಆಗ್ತಿತ್ಲ ಅಂತ. ಫೋನ್ ಮಾಡಿ ಹೇಳಿದ್ರು 3 ವರ್ಷ ಆಗಿದೆ. ಅದ್ರ ಸಲುವಾಗಿ ಇವತ್ತು ಅದು ಮಾಡುವವರೆಗೆ ನಿಮ್ ಚೇಂಬರ್ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿದೆ. ಅವ್ರು ನೀವೆಲ್ಲರೂ ಇದ್ರಿ ಅವತ್ತು. ಅವ್ರು ಹೇಳಿದ್ಮೇಲೆ ಇಲ್ಲ ಸರ್ ನಾನು ಡೆಫಿನೆಟ್ ಆಗಿ ನನಗೆ 24 hours ಅಥವಾ 48 hours ಕೊಡ್ರಿ, 2 days ಅದನ್ನ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು. ದಯವಿಟ್ಟು ಹೋಗ್ಬೇಕಂತ ಹೇಳಿ ಎಲ್ಲರಿಗೂ ಟೀ ಕೊಟ್ಟು ಕಳಿಸಿದ್ರು.